ನಮ್ಮ ಮಾಧ್ಯಮದ ಮಿತ್ರರಿಗೂ ಹೊಸ ವರ್ಷದ ಶುಭಾಶಯಗಳು. ಇವರು ಹಿಂದಿನ ಕೆಲಸದಲ್ಲಿ ಪ್ರಮುಖ ಗಜಾನಂದ ಚೌಗಲೆ ಅಂತ ಹೇಳಿ ಈಗೆಲ್ಲಿ ಸಂಭಾಜಿ ಮಹಾರಾಜ ಇರ್ತದೆ ಅಲ್ಲಿ ಯುವ ಮಂಡಳದ ಅಧ್ಯಕ್ಷರು ಪ್ರಪೋಸಲ್ ಅಜಿತ್ ಪಾಟೀಲ್ ಪ್ರಕಾಶ್ ಸರಿ ಇದ್ರದ್ದು 2 ನಿಮಿಷ ಮಾಹಿತಿ ಹೇಳ್ಬೋದು. 20 ವರ್ಷ ಹಿಂದ ಅಲ್ಲಿ ಸಂಭಾಜಿ ಮಹಾರಾಜರ ಅಂತೇಳಿ ಅವಾಗ ಹೋಗಿತ್ತು. ಅದು ನಿರ್ಣಯ ಮಾಡಿ ಚೌಕಟ್ಟಿಗೆ ಕೋರ್ಟಿಗೆ ಹೆಸರಿಸಿದ್ರು ಸಂಭಾಜಿ ಮಹಾರಾಜರ ಸಂಭಾಜಿ ಮಹಾರಾಜ ಆಮೇಲೆ ಅಲ್ಲಿ ಜನ ಅವರೆಲ್ಲರೂ ಇನ್ನೊಂದು ಸಂಭಾಜಿ ಮಹಾರಾಜ ಪುತ್ರಿ ಆಗ್ಬೇಕು ಅಂತ ಹೇಳಿ ನಿರ್ಣಯ ಮಾಡಿದ್ರು. ಅದು ಕಾಲಾಂತರದಿಂದ ಎಲ್ಲರೂ ಪ್ರಯತ್ನ ಮಾಡಿದ್ರು. ಅವಾಗಿನ MLA ಇರ್ಬೋದು, ಅವಾಗಿನ ಮಹಾಪೌರರು ಎಲ್ಲರೂ ಪ್ರಯತ್ನ ಮಾಡಿದ್ರು. ಅದ್ರ ಹಿಂದೆ ಒಂದು 4 ವರ್ಷ 5-6 ವರ್ಷದಿಂದ ಅದು ಈ ಭಾಗದ 4ನೇ ಸಲ ಶಾಸಕರಾಗ ಅಲ್ಲಿ ಸರ್ ಈಗ ಭರ್ತಿ ಮಾಡ್ಬೇಕಂತ ಸುಮಾರು ಜನ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಸರ್. ಆಮೇಲೆ ಸರ್ ಶಾಸಕರು ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಯಾರು ಮಾಡಿಲ್ಲ ಅಂತ ಎಲ್ಲರೂ ಮಹಾಪೌರರು ಮಾಡಿದ್ದಾರೆ. ಆ ಭಾಗದ ನಗರಸಭೆಗಳು ಪ್ರಯತ್ನ ಮಾಡಿದ್ದಾರೆ. ಕಾರಣಾಂತರದಿಂದ ಅದು ಹಂಗ ಉಳಿತು. ಲಾಸ್ಟಿಗೆ ನಾವು ಠರಾವನ್ನ ಮಾಡಿ ಅಲ್ಲಿ ಮಹಾನಗರ ಪಾಲಿಕೆಗೆ ಅಪ್ರೂವ್ ಆಮೇಲೆ ಪೇಪರ್ಗೂ ಹೋಯ್ತು. ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಅಬ್ಜೆಕ್ಷನ್ ಪೊಲೀಸ್ ಇದನ್ನು ಬಂತು. ಆಮೇಲೆ ಹಿಂದ್ಗಡೆ ಇವ್ರ ಫಂಡೊಳಗೆ ಅದನ್ನ ನಮ್ಮ ಬೇಸನ್ನ ನಿರ್ಮಾಣ ಮಾಡಲಿಕ್ಕೆ ಮೂರ್ತಿ ಮಾಡಲಿಕ್ಕೆ ಎಲ್ಲ ಫಂಡ್ ಅಪ್ರೂವ್ ಮಾಡಿಕೊಂಡು ಕಾರ್ಪೊರೇಷನ್ ಫಂಡ್ ಇದು ರಾಜ್ಯ ಸರ್ಕಾರ ಫಂಡ್ ಅಲ್ಲ, ಕಾರ್ಪೊರೇಷನ್ ಮಾಡಿ ನಿರ್ಮಿತಿ ಕೇಂದ್ರದಲ್ಲಿ ನಿರ್ಮಿತಿ ಕೇಂದ್ರ ಕೆಲಸ ಪ್ರಾರಂಭ ಆಯಿತು. ಮೂರ್ತಿ ಪ್ರತಿಷ್ಠಾಪನೆ ಆಯ್ತು ಸರ್. 2 ವರ್ಷದಿಂದ ಮೂರ್ತಿ ಪ್ರತಿಷ್ಠಾಪನೆ 10 ತಾರೀಕು 23/11/2023 ಸರ್. 23/11/2023 ಸರ್. 23 ಆಮೇಲೆ ಅದರದ ಯಾವಾಗ ಉದ್ಘಾಟನೆ ಅವ್ರು ಗ್ರಾಮಸ್ಥರಿಗೂ ಈ 3 ವರ್ಷದ ಮೀಟಿಂಗ್ ಆದಾಗ ಗ್ರಾಮಸ್ಥರ ಪ್ರೆಸಿಡೆಂಟ್ ಅದ ಲೊಕೇಶನ್ ಏನಿದೆ ಸರ್? ಅದು ಸಂಬಂಧಿತ
ಆಮೇಲೆ ರಾಮಸೌಧದ ಅಭಿಪ್ರಾಯ ಏನಿತ್ತು ಅವಾಗ ಈ ಮೂರ್ತಿ ಸ್ಥಾಪನೆ ಮಾಡ್ತಾ ಇದ್ದಾಗ ಛತ್ರಪತಿ ಶಿವಾಜಿ ಮಹಾರಾಜರ 13ನೇ ವಂಶದಲ್ಲಿ ಯಾರಲ್ಲ ಗುಲಾಬುರದ ಎರಡು ಗಡಿಗಳು ಅವರಲ್ಲಿ ಯಾರನ್ನೋ ಒಬ್ಬರು ಕರೆದು ಅವ್ರ ಕಡೆಯಿಂದನೇ ಇದು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಒಂದು ಅಭಿಪ್ರಾಯ ಇತ್ತು. ಆ ಪ್ರಕಾರ ಎಲ್ಲರೂ ಅದಕ್ಕೆ ಒಪ್ಪಿಕೊಟ್ರು. ಆ ಪ್ರಕಾರ ಪ್ರಯತ್ನ ಹುಬ್ಳಿ ಒಂದು ಪ್ರಯತ್ನ ಆಯ್ತು. ಕೌನ್ಸಿಲ್ ಮೀಟಿಂಗ್ನಾಗೂ ನಿರ್ಣಯ ಮಾಡಿತು. ಮತ್ತೆ ಇವನ್ನು ಕರಿಬೇಕಂತ ಆಯ್ತು. ಆಮೇಲೆ ಆ ಪ್ರಕಾರ ಅವ್ರಿಗೆ ಇದನ್ನ ಮಾಡಿ ಅವರು 5ನೇ ತಾರೀಕು ಡೇಟ್ ಕೊಟ್ಟ ನಂತರ ಡೇಟ್ ಟೈಮ್ ಕೊಟ್ಟರು. ಆಮೇಲೆ ಇಲ್ಲಿ ಬಂದು ಮಹಾನಗರ ಪಾಲಿಕೆ ಒಳಗೆ ಹೀಗೆ ಡೇಟ್ ಕೊಟ್ಟಿದ್ದಾರೆ ಕಾರ್ಯಕ್ರಮ ಮಾಡೋದು. ಆಮೇಲೆ ಮೇಯರ್ ಅವರು ಕಾರ್ಯಕ್ರಮ ಮಾಡೋದು ಆಯ್ತು ಅಂತೇಳಿ ಊರಲ್ಲೇ ಇದ್ರು. ಆಮೇಲೆ ನಾವು ಎಲ್ಲ ಆಸ್ ಪರ್ ಪ್ರೋಟೋಕಾಲ್ ಮಾಡೋಣ ಅಂತ ಹೇಳಿ ನಿರ್ಣಯ ಆಯ್ತು. ಅಂದ್ರೆ ಆ ಕಾರ್ಯಕ್ರಮಕ್ಕೆ ಅವರಿಂದ ಒಂದು ಲೆಟರ್ ಕಮಿಷನರ್ ಕಮಿಷನರ್ ಆಮೇಲೆ ಆಸ್ ಪರ್ ಪ್ರೋಟೋಕಾಲ್ ಮಾಡ್ಬೇಕಂತ ಹೇಳಿ ನಿರ್ಣಯ ಮಾಡಿ ಮೇಯರ್ ಅವರ ಅಧ್ಯಕ್ಷತೆ. ಯಾಕಂದ್ರೆ ಈಗ ನಾನು ದಕ್ಷಿಣ ಕ್ಷೇತ್ರ ಬಂದಿದ್ದು ನನಗೆ ಅಧ್ಯಕ್ಷತೆ, ಯಾಕಂದ್ರೆ ರಾಜ್ಯ ಸರ್ಕಾರದ ಪ್ಲಸ್ ಅದು ಕಾರ್ಪೊರೇಷನ್ ಅವರು ಆಮೇಲೆ ಅದಕ್ಕೆ ಗೆಸ್ಟ್ ಅಂತ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟರು, ಆಮೇಲೆ ಮತ್ತೊಬ್ಬರು ಮಿನಿಸ್ಟರು, 3 ಜನ MP ಗಳು, ರಾಜ್ಯಸಭಾ ಸದಸ್ಯರು, ಜಿಲ್ಲೆ 18 ಶಾಸಕರು, ಎಲ್ಲ 58 ಅಪ್ಪಟಗಳು, ಎಲ್ಲರೂ ಪ್ರೋಟೋಕಾಲ್ ಪ್ರಕಾರ ಅದನ್ನ ಮಾಡುವಂಥದ್ದು ಅವರ ನಿರ್ಣಯ ಮಾಡಿದ್ರು. ಇನ್ ಬಿಟ್ವೀನ್ ಏನಾಗ್ಬಿಡ್ತು, ಕೆಲವೊಂದು ಸಂಘಟನೆ ಕೆಲವೊಂದು ಜನ ಈಗ ಮಾಡ್ಬೇಡ್ರಿ ನಮ್ ವಿರೋಧ ಅಂತ ಹೇಳಿ ಹೇಳಿದ ನಂತರ ಕಮಿಷನರ್ ಅವರಿಗೆ ಮನವಿ ಕೊಟ್ಟ ನಂತರ ಅವ್ರು ಮತ್ತೆಲ್ಲ ಪೇಪರ್ಸ್ ಎಲ್ಲ ತೆಗೆದ ನಂತರ ಅವ್ರೇನ್ ಹೇಳಿದ್ರು, ಸರ್ಕಾರ ಇದಕ್ಕೆ ಅನುಮತಿ ಕೊಟ್ಟಿಲ್ಲ ನಮ್ಮ ಯಾರು ರೇಸ್ ಮಾಡಿದ್ರು ಸರ್. ಆದ್ರೆ ಸರ್ಕಾರ ಹೋಗಿದ್ದು ಪ್ರಸ್ತಾವನೆ ಇದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿ ಕಮಿಷನರ್ಗೆ ಒಂದು ಅವರು ಕೆಲವೊಂದು ಜನ ಕೊಟ್ಟಿದ್ದಾರೆ ಸರ್. ಅವರ ನಾವು ನಮ್ಮ ಕಡೆಗೆ ಅವ್ರು ಕೊಟ್ಟ ನಂತರ ಇದು ಪ್ರೊಸೆಸ್ ಚಾಲು ಆಗ್ತದೆ. ಏನೋ ಅದಕ್ಕೆ ಅನುಮತಿ ಐತೋ ಇಲ್ಲೋ ಆಗಿಲ್ಲ. ಆಮೇಲೆ ಅವರಿಂದ ಸರ್ಕಾರ ಅನುಮತಿ ಕೊಟ್ಟಿಲ್ಲ, ಸರ್ಕಾರದ ಅನುಮತಿ ಕೊಟ್ಟಿಲ್ಲ. ಹೀಗಾಗಿ ನಾವು ಮಾಡಕ್ಕೆ ಹೋಗ್ಬೋದು. ಅವ್ರ ಪ್ರಕಾರ ಅವ್ರದಿಂದ ಕಮಿಷನರ್ ಏನಿಲ್ಲ, ಅದು ಏನ್ ಕಾಗದ ಹೇಳ್ತದ ಆ ಪ್ರಕಾರ ಅವರು ಒಂದು ಮಾಡಿದ್ರು. ಈಗೆಲ್ಲರೂ ನಿರ್ಣಯ ಈಗ ಒಂದು ಅಭಿಪ್ರಾಯ ಇದೆ, ಅನುಗುಣವಾಗಿಲ್ಲ ಅವ್ರಿಗೆ ಅಲ್ಲಿ ಸ್ಥಳೀಯ ಜನರಿಗೆ ಅದು ಇರೋದಿಲ್ಲ ಅದೆಲ್ಲ. ಇಲ್ಲಿ ಈಗ ಮಹಾಪೌರ ಉಪಮಹಾಪೌರಿಗೆ 37 ಸಂಘಟನೆದವರು ಇಲ್ಲಿ ಬರೀ 45 ಸಂಘಟನೆ ಅವ್ರವ್ರ ಲೆಟರ್ ಹೆಡ್ನಾಗ ಕೊಟ್ಟಿದ್ದಾರೆ. ಇನ್ನು ಒಬ್ಬರ 4 ಸಹಿ ಮಾಡಿಲ್ಲ. ಒಂದು ಮನೆ ನುಡಿದ ನಾವು ತೆಗೆದು ಸಹಿ ಮಾಡ್ಕೊತಿದ್ದಾರೆ ಆ ತರ ಏನಿಲ್ಲ. ಈಗ ಅವ್ರವ್ರು ಕೊಟ್ಟಿದ್ದಾರೆ. ಆಮೇಲೆ ಪಂಚರ ಅಭಿಪ್ರಾಯ ಏನು, ಅವ್ರನ್ನ ಯಾರು ರಾಜಕೀಯ ಎಲ್ಲರೂ ಇಲ್ಲಿ ಎಲ್ಲ ಪಕ್ಷದವ್ರು ಅದಾರೆ. ಯಾವ ಒಬ್ಬರ ಪಕ್ಷದವ್ರು ಅಂತಿದೆ, ಇದು ಪಕ್ಷಕ್ಕೆ ಸಂಬಂಧನೂ ಇಲ್ಲ, ಭಾಷೆಗೂ ಸಂಬಂಧ ಇಲ್ಲ, ರಾಷ್ಟ್ರೀಯ ಸಂಬಂಧ ಇಲ್ಲ. ಆಮೇಲೆ ಕಮಿಷನರ್ ಇನ್ನಂತಂದ್ರು ನಮ್ಮದು ಮೀಟಿಂಗ್ ಆಗೋ ಟೈಮ್ನಾಗ ಆಮೇಲೆ ನೀವು ಹೇಳಿದ ನಂತರ ಮತ್ತೆ ವಾಪಸ್ ಅದನ್ನ ಇದು ಮಾಡೋದು ಊರಾಗಿ ಸಾವಿರಾರು ಆಮೇಲೆ ಅಫ್ಜಲ್ ಖಾನ್ ಕೊಟ್ಟರೆ ಹೆಚ್ಚರ ಇಟ್ಟಿದಾರ, ಔರಂಗಜೇಬನ್ ಕೊಟ್ಟರೆ ಇಡ್ತಾರೆ, ಮತ್ತೆ ಶಿವಾಜಿ ಮಹಾರಾಜರು, ಸಂಭಾಜಿ ಮಹಾರಾಜರು, ಬಿಳಿ ಗುರುಜಿ ಕೊಟ್ಟರೆ ಆ ಮಟ್ಟಕ್ಕೆ ಬಂದ. ಈಗ ಎಲ್ಲರದ್ದು ಅಭಿಪ್ರಾಯ ಇದೆ ಸರ್. ನಾಳೆ 5ನೇ ತಾರೀಕು ನಮ್ಮದು ಇದು ಮಾಡಿದ್ದೇವೆ, ನಾವು ಆ ಪ್ರಕಾರ ಮಾಡ್ತೀವಿ. ಈಗ ಅವರು ಸರ್ಕಾರದ ಸರ್ಕಾರ ಕೊಟ್ಟಿಲ್ಲ. ಒಂದ್ಸತಿ ತೋರಿಸ್ತೀರಾ ಏನಾದ್ರು ಏನ್ ಬರ್ತಿದ್ದಾರೆ ಇಲ್ಲ. ಈಗ ಲೀಗಲಿ ಕಾರ್ಪೊರೇಷನ್ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಈಗ ಕಾರ್ಪೊರೇಷನ್ ಇಲ್ಲ ಅಂತ ಅದಕ್ಕೆ ಪತ್ರ ಏನಾದ್ರು ಸಕಲ ಸಾಹೇಬ್ ಪಟ್ಲಾಗಿದೆ ಆಮೇಲೆ ಏನ್ ಬಿಟ್ಟು ಏನಾಗಿದೆ ಸರ್, ಕಾಮಗಾರಿ ಪೂರ್ಣ ಮುಗಿದಿಲ್ಲ. ಈಗ ಉದ್ಘಾಟನೆ ತರಾತುರಿ ಉದ್ಘಾಟನೆ ಮಾಡ್ತಿದ್ದಾರೆ, ಕಾಮಗಾರಿ ಮುಗಿದಿಲ್ಲ, ತರಾತುರಿ ಉದ್ಘಾಟನೆ ಮಾಡ್ತಾರೆ. ಬಟ್ ನಮ್ಮ ಪ್ರಕಾರ 23/11/2023
ಮುಕ್ತಾಯ ಆಗಿದೆ ಅಂತ ತಾವುಗಳು ಹೇಳಿ ಅಲ್ಲಲ್ಲ ಅವಾಗ ಮುಕ್ತಿ ಸ್ಥಾಪನೆ ಆಯ್ತು ಸರ್. ರೆಡಿ ಇತ್ತು ಅಂತ ತಾವು ಈ ಡೇಟ್ಗೆ ರೆಡಿ ಆಗಿದೆ ಅಂತ ಹೇಳ್ತಾರೆ. ಅಲ್ಲ ಏನಿಲ್ಲ ಅಲ್ಲಿ ಟೈಲ್ಸ್ ಗೀಲ್ಸ್ ಎಲ್ಲ ಹಚ್ಚೋದು ಪೆಂಡಿಂಗ್ ಇಟ್ಟಿದ್ರು. ಯಾಕಂದ್ರೆ ಯಾವಾಗ ಡೇಟ್ ಆಗ್ತದೆ ಅವಾಗ ಅದನ್ನ ಮಾಡಿ ಮತ್ತೊಂದು ಕಲರ್ ಮಾಡ್ಬೇಕಂತ ಸರ್. ಈಗ ನಾವು ಅವಾಗ ಮಾಡಿದ್ವು ಅಂತಂದ್ರೆ ಈಗ ಮತ್ತೊಂದು ಕಲರ್ ಮಾಡ್ಬೇಕು. ಯಾವಾಗ ಡೇಟ್ ಆಗ್ತದೆ ಅದೇನು ಒಂದು ವಾರದ ಕೆಲಸ. ಹೀಗಾಗಿ ಈಗ ಯಾವಾಗ 5ನೇ ತಾರೀಕು ಅಂತ ಹೇಳಿ 15 ದಿವಸ ಇದ್ದ ಉಳಿದ ಕೆಲಸ ಪ್ರಾರಂಭ ಮಾಡಿ ನಿನ್ನೆ ಮೊನ್ನೆ ಎಲ್ಲ ಕಂಪ್ಲೀಟ್ ಆಗ್ತದೆ. 3 ದಿವಸ ಆಯ್ತು ಕೆಲಸ ಕಂಪ್ಲೀಟ್ ಆಯ್ತು. ಆಶೀರ್ವಾದ ಬಿಲ್ ಮಾಡೋದಿತ್ತು ಅದನ್ನು ನಿಮ್ ಕಾರ್ಪೊರೇಷನ್ ಬಂದು ಮಾಡಿಸ್ಕೊಡ್ತಾರೆ. ಆಮೇಲೆ ಲೈಟ್ ಹಚ್ಚಿದ್ದೆಲ್ಲ ಲೈಟ್ ತೆಗೋದು. ಲೈಟ್ ಹಚ್ಚಿದ ಯಾಕೆ ತೆಗಿಬೇಕು ನೀವು? ಆಯ್ತು ಕೆಲಸ ಬಂದಾಡಂತಂದ್ರೆ ಕೆಲಸ ಹಚ್ಚಿದ್ದಕ್ಕೆ ಎಲ್ಲ ತೆಗಿಯುವಂತದ. ಅಲ್ಲಿ ಕೆಲಸ ಪೂರ್ಣ ಆಗಿಲ್ಲ ಅಂತ ಹೇಳಿ ಯಾರ್ಯಾರೋ ಸ್ಟೇಟ್ಮೆಂಟ್ ಕೊಟ್ಟರು. ಅದಕ್ಕೆ ಇವತ್ತ ಮೇಯರ್ ಅವರು ಡೆಪ್ಯೂಟಿ ಮೇಯರ್ ಅವರು ಖುದ್ದಾಗಿ ಎಲ್ಲ ಪತ್ರಕರ್ತರನ್ನ ತಗೊಂಡು ತೋರಿಸಿದ್ರು ಕಂಪ್ಲೀಟ್ ಆಗೈತಿ ಅವರು ನೋಡ್ದಂತೆ. ಅವರು ಅದಾರ ಇಲ್ಲಿ ಜನರು ಅದಾರ ಪೂರ್ಣ ಎಲ್ಲ ಕಂಪ್ಲೀಟ್ ಆಗಿದೆ. ಯಾವ ಕೆಲಸ ಇಲ್ಲ ಬೇಕಾದ್ರೆ ನೀವು ಖುದ್ದಾಗಿ ಪರಿಶೀಲನೆ ಮಾಡಿ. ಮಾಧ್ಯಮದ ಇಲ್ಲ ಕಂಪ್ಲೀಟ್ ಆಗೈತಿಲ್ಲಮ್ಮ ಏನ್ ಬಿಲಾಸ್ ಎಲ್ಲರೂ ಹೇಳಿದ್ರೆ ಸೊ ಸರ್ ಇದರಲ್ಲಿ ಈಗ ಎಲ್ಲಾ ಕಂಪ್ಲೀಟ್ ಆಗಿರ್ತದ. ಕಂಪ್ಲೀಟ್ ಆಗಿಲ್ಲ ಅದಕ್ಕೆ ಮಾಡಬಾರ್ದು ಅಂತ ಹೇಳಿ ಕಂಪ್ಲೀಟ್ ಆದಾಗ ಮಾಡಬಾರ್ದಂತ. ಆಮೇಲೆ ಇವ್ರಿಗೆ ಅವ್ರೇನಂತಾರ ಕೆಲವೊಂದು ಜನ ಆಕ್ಷೇಪ ಮಾಡಿದಕ್ಕೆ ಸರ್ಕಾರ ಅದಕ್ಕೆ ಅನುಮತಿ ನಿರಾಕರಣೆ ಮಾಡ್ತದೆ. ಹೀಗಾಗಿ ಈಗ ಮತ್ತೊಂದು ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಿ ಅಪ್ರೂವ್ ಮಾಡ್ಕೊಂಡು ಆಮೇಲೆ ನೀವು ಇದನ್ನ ಮಾಡಿ ಈಗ ಮಾಡಕ್ ಹೋಗ್ಬಾರ್ದು. ಇದು ಈ ಮನೆಗೆ ಬಂದ ನಂತರ ಸ್ಟಾರ್ಟ್ ಆಗಿದೆ. ಫೋಟೋ ಇದ್ದೀನಿ ಜಗಳ ಇದು ವಿಸಿಟ್ ಮಾಡಿದಾಗ ಕೆಲಸ ಕಾಮಾಡಿ ಆಮೇಲೆ ಇದಂತೂ ಕಂಪ್ಲೀಟ್ ಆಗಿತ್ತು. ಪರಿಶೀಲನೆ ಮಾಡೋದು ಎಲ್ಲ ಕಂಪ್ಲೀಟ್ ಆಗಿದೆ. ಏನು ಈ ಪ್ರಾಪರ್ಟಿ ಇದರದ್ದು ಪೂರ್ತಿ ಫೋಟೋ ಎರಡು ಪತ್ರಿಕೆ ಮುಖಾಂತರ ಓದಿದ್ದು ಸರ್. ಪತ್ರಿಕೆ ಮುಖಾಂತರ ಇದರದ್ದು ರೋಡ್ ಆಯ್ತು ಪಕ್ಕಕ್ಕೆ ರೋಡ್ ಸರ್ಕಲ್ ಇದು ನಾರ್ಮಲ್ ರೋಡ್ ಇದು ಫುಟ್ಪಾತ್. ಫುಟ್ಪಾತ್ ನಾವು ಹಾಕಿದ್ವಿ. ಬಟ್ ಇದು ಸಾರ್ವಜನಿಕರಿಗೆ ಇದು ಫುಟ್ಪಾತ್. ಇದು ಫುಟ್ಪಾತ್. ಇದು ಇನ್ನೂ ಸ್ವಲ್ಪ ಬ್ರಾಡ್ ಫೋಟೋ ತೋರಿಸಿದ್ರು. ಆಮೇಲೆ ಪತ್ರಿಕೆ ಓದಿರ್ತಾರೆ ಪತ್ರಿಕೆ ಒಳಗ ಇದು ಸಾರ್ವಜನಿಕ ರಸ್ತೆ. ಇದು ವ್ಯವಸ್ಥೆ ಆದಂತ ರಸ್ತೆ ಅದು ತೋರಿಸಿ. ಇದು ಈಗ ಫುಟ್ಪಾತ್ ಸಣ್ಣ ಇದನ್ನು ಸರ್
ಇದರಲ್ಲಿ ಇದು ರೋಡ್ ಈಗಿನಕ್ಕೆ ರೋಡ್ ಮಾಡಿದ ಅದರ ಪಕ್ಕದವರು ಇದು ಕಾಣ್ತಾ ಇರುತ್ತೆ. ಈಗ ಇದಾಗಿಂದ ಮತ್ತೆ ಪೇವರ್ ರೋಡ್ ಇದೆ ಅಲ್ವಾ? ಇಲ್ಲ ಈ ಮಾಡ್ಬೋದು. ಮತ್ತೆ ಗೊತ್ತಲ್ಲಿ ಕಾಣ್ತಾ ಇದೆ. ಸರಿ, ನೋಡಿ. ಎಲ್ಲ ನೋಡೋದು ಸರ್. ಈ ಎಲ್ಲ ವಾಪಸ್ ಈ ಉಳಿದ ಜಾಗಗಳು ಕೇವಲ ಇದು ಸೊ ಇದನ್ನ ನಾವು ಉದಾಹರಣೆಗೆ ಸರ್, ಈಗ ಏನ್ ಮಾಡ್ಬೇಕಂದ್ರೆ, ಇದು ರಸ್ತೆ ಸಾರ್ವಜನಿಕ ರಸ್ತೆ. ಈಗ ನಾವೇನು ಇಲ್ಲಿ ಫೇವರ್ ಮಾಡಿ ರೇಟ್ ಮಾಡಿದೀವಿ, ಇದನ್ನ ನಾವು ಫುಟ್ಪಾತ್ ಅಂತ ಡಿಕ್ಲೇರ್ ಮಾಡಬಹುದು ಜನರಿಗೆ ಹೊರ ಓಡಾಡಲಿಕ್ಕೆ. ಅಂದ್ರೆ ಇದು ಪೂರ್ತಿ ಕಾರ್ಪೊರೇಷನ್ ನ ಸರ್ಕಲ್ ಇದೆ. ಇದು ಒಂದು ಆಮೇಲೆ ಈ ಪತ್ರಿಕೆ ಒಳಗೆ ಓದಿದ್ದು ಸರ್, ಕಾಮಗಾರಿ ಮುಗ್ದಿಲ್ಲ ಅದಕ್ಕೆ ಮಾಡಬೇಡ್ರಿ, ಅದು ಸುಳ್ಳದ, ಕಾಮಗಾರಿ ಆಗಿಲ್ಲ. ಎರಡನೇದು ಕೋರ್ಟ್ ಕೇಸ್ ಅದ, ಯಾವ ಕೋರ್ಟ್ ಕೇಸ್ ಇಲ್ಲ ಇವತ್ತಿನ ತನಕ. ಇವತ್ತು ಯಾರೇ ಹಾಕಿದ್ರೆ ನಮ್ಗೆ ಇವತ್ತು ಮುಂಜಾನೆ 10 ತನಕ ಅಂತೂ ಯಾವ ಕೇಸು ಇಲ್ಲ. ಅಂದ್ರೆ ಎರಡೂ ತಪ್ಪು ಮಾಹಿತಿ ಅಂತ ಆಮೇಲೆ ಅವರು ನಾವು ಈಗ ಕೇಳಿ ಬಂದಂಗೆಲ್ಲ ಅನುಮತಿ ನಾವೊಂದು ಮಂದಿ ನಮ್ಮದು ಯಾರ ಬಗ್ಗೆ ಇರೋದಿಲ್ಲ. ಈಗ ಮಂದಿ ನನ್ನ ಕಡೆಗೆ ಪ್ರೊಸೀಡಿಂಗು ಐತೆ ಹೈಕೋರ್ಟ್ ಗಾಂಧೀಜಿಯವ್ರ ಮೂರ್ತಿಯನ್ನ ತೆಗೆದ್ರಿ, ತೆಗಿಯಾಕನು ಅನುಮತಿ ತಗೋದಿಲ್ಲ, ಉತ್ಸಾಹಕ್ಕೂ ಅನುಮತಿ ತಗೋದಿಲ್ಲ, ಬರೀ ಪ್ರೊಸೀಡಿಂಗ್ ಆಗಿರ್ತದೆ. ಗಂಗಾಧರರಾವ್ ದೇಶಪಾಂಡೆ ಅವ್ರ ಮೂರ್ತಿಯನ್ನು ಕುಡಿಸಿದ್ರು, ತೆಗೆದು ಅದ್ರದ್ದು ಅನುಮತಿ ಇಲ್ಲ, ಹಂಗ ಕುಡಿಸಿದ್ದಾರೆ. ಮತ್ತ ಒಟ್ಟ ಬೆಳಗಾವಿನಾಗ ಮೂರ್ತಿಗಳು ಅದಾವ ಎಲ್ಲ. ಇದ ಮೂರ್ತಿಗೆ ಯಾಕೆ ನಾವು ಎಲ್ಲಾ ಪೊಲೀಸ್ನರನ್ನ ಮಹಾನಗರ ಪಾಲಿಕೆಯಿಂದ ನಾವು ಠರಾವ್ ಪಾಸ್ ಮಾಡಿದೀವಿ, ಅದಕ್ಕೆ ಎಲ್ಲಾ ಪಕ್ಷದವರು ನಮ್ಗೆ ಅನುಕೂಲ ಮಾಡಿದ್ವಿ. ನಾವೇನು ಒಂದೇ ಪಕ್ಷದಲ್ಲಿ ಅಷ್ಟೇ ಒಬ್ಬರಿಗೆ ಯಾವ್ದಿಲ್ಲ, 100 ಅಲ್ಲಿ ಅನುಮತಿ ತಗೊಂಡಿದ್ದದ ಅಂದ್ರೆ ನಾವು ಇದು ಮಾಡಕ್ಕೆ ಅಬ್ಜೆಕ್ಷನ್ ಯಾರು ಇಲ್ಲ, ಪೊಲೀಸ್ NOC ಸಿಕ್ಕಿದ್ದದ. ಈಗ ನಮಗೊಂದು ಕಾಯ್ದೆ, ಮೊನ್ನೆ ಒಂದು ಕಾಯ್ದೆ, ಅದ್ರ ಹೆಂಗ ಯಾಕೆ ಸಂಭಾಜಿ ಮಹಾರಾಜರು ಬೇಡ ಅಂತ ಹೇಳ್ತಾರೆ. ಮೊನ್ನೆ ಕಾರ್ಯಕ್ರಮ ಆದಾಗ ಎಲ್ಲಾ ಕಡೆ ಪೋಸ್ಟರ್ ಹಚ್ಚಿದ್ರು ಕಾಂಗ್ರೆಸ್ದವ್ರು, ನಾವು ಯಾರು ವಿರೋಧ ಮಾಡಿಲ್ಲ. ನಿಮ್ಗೆ ನಾನು ಫೋನ್ ಮಾಡಿದ್ದೀನಿ, ಎಲ್ಲ ಇವು ವ್ಯವಹಾರ ಹೊಡೋದು ಇದು ಮಾಡತ್ತಾರ, ಆದಂತ ತೋರಿಸ್ಕೊಡ್ತಾ ಇದ್ದಾರೆ. ಓಕೆ, ಹಿಂದಿನ ನಾವು ಮಾಡ್ಬೋದು, ನಾವೇನಾದ್ರೂ ರಾಜಕಾರಣ ಮಾಡಕ್ ಹೋಗ್ಬೋದು. ಆ ಇಲೆಕ್ಟ್ರಿಕ್ ಪೋಲ್ ಬ್ಯಾನರ್ ಕಟ್ಟಿದ್ದು ನೋಡಿದ್ದು ಬರೀ ಸರ್ ಹೀಗೆಲ್ಲ ಹಿಂಗೆ ಸರಿಪಡಿಸ್ಬೇಕಲ್ಲ. ಅದೇನ 100 ವರ್ಷದ ಐತಿಹಾಸಿಕ ಕಾರ್ಯಕ್ರಮ ಸ್ವಾಗತ. ಅದನ್ನ ಅವಾಗ ಮೂರ್ತಿಗಳು ತೆಗೆದು ಕುಂಸೋದು ಅನುಮತಿ ತಗೊಂಡ್ಬಿಡ್ತೀವಿ, ಬೇರೆ ಕಡೆ ಮೂರ್ತಿ ಕುಂಸಕ್ಕೆ ಅನುಮತಿ ಬಂದ. ಇದನ್ನ ನಾವೆಲ್ಲ ಠರಾವ್ ಪಾಸ್ ಮಾಡಿದ್ರೆ ಇದಕ್ಕೆ ಯಾಕೆ ನೀವು ಕಾಯ್ದೆ ಹಚ್ಚಾಡ್ತಾರೆ? ಎಲ್ಲರೂ ನಾವು ಕೆಲವೊಂದು ಜನ ಅನ್ನೋದು ಒಂದು ಮತ್ತ ಬಿಳಿ ಗುರುಜಿ ಅವ್ರು ಬರ್ತಾ ಇದಾರ, ಎಲ್ಲಾ ತಯಾರಿ ಆಗಿರ್ತದ. ಈಗ ಮಾಡಕ್ ಹೋಗುದಿಲ್ಲ ಅಂತಂದ್ರೆ ಹೆಂಗ? ಈಗ ಸರ್ काम आम्ही कंप्लीट पूर्ण केली. काय कॉन्ट्रॅक्टर इथंच आहे, प्रशांत दाशी त्यांना काम दिलं होतं, त्यांनीच पूर्ण केलेलं काम. तर कामाच्या कशासाठी आम्हाला ते थांबवलेलं उत्तर आम्हाला जे काम म्हणतात त्याच्या पेपरमध्ये बघितल्यानंतर काम आपण 2-3 महिने काम करायला पाहिजे. काय आहे 2-3 महिने तुम्ही जेवढा एस्टिमेट दिलाय त्या एस्टिमेट प्रमाणे आम्ही काम केलेलं आहे. काही काम शिल्लक ठेवलं नाही. तुम्ही स्वतः येऊन ते मागे करा किंवा आणि कुणाला तर पाठवा, आणि बघू दे तुमची वार्ताहर सगळे जाऊन बघून आले. आणि काय असलं तर तो आम्ही काय अनुगमन आहे तेवढं आम्हाला त्याचं उत्तर पाहिजे. ಬೇರೆ काम पूर्ण कंप्लीट झालेलं आहे आणि ते आमचा अनुभव असण्याची इच्छा होती की ते पूर्ण होऊन लवकरात लवकर मूर्ती हे करावी म्हणून, त्याचं लोकार्पण व्हावं म्हणून. आता काय झालंय सर, काय पण असू देते, परंतु आम्हाला जे आमच्या गावच्या थोडंफार काय प्रत्येक ठिकाणी थोडंफार असतंय, परंतु कुणाला पण विरोध नाही आहे, त्याला कुणाला पण विरोध नाही. फक्त एक 2-3 दिवस मागे पुढाचा एक प्रश्न होता थोडासा. बाकी सगळे मूर्तीवर सर्व पण महानगरपालिकेच्या माध्यमातून जे केलेलं आहे
त्या कॉन्ट्रॅक्टरला अजून पण पैसे पण मिळाले नाहीत असं आम्ही ऐकलेलं आहे. हा, अजून पैसे पण त्यांना मिळाले नाही, तरी पण त्या कॉन्ट्रॅक्ट. आणि आज सर जर का उद्या शिवेंद्रराजे भोसले जर का महाराष्ट्र असतील आणि मेडे गुरुजी म्हणून गेस्ट म्हणून येत असतील आणि हा मेसेज जर का तिथपर्यंत गेला समजा काय, तर उद्या ऐक नाही ते उद्या काय होणार माहित आहे, ते नाही मराठी लोकांचा अपमान आहे, आमच्या बेळगावचा अपमान आहे काय, आणि उद्या मोठी परिस्थिती काहीतरी वेगळी होऊ नये या दृष्टीने हे परमिशन उद्या जे केलेलं आहे ते दिलं तर बरं होईल. बाकी काय ಜಾಸ್ತಿ मी हे सगळं ಸರಿ ಸರ್, ಪೇಪರ್ ಅವ್ರದ್ದು ಇದ್ದಂಗೆ ಗೊತ್ತಾಯ್ತು ಸರ್. ಈಗ ಒಂದೆರಡು ವಿಚಾರ ಹೇಳ್ತೀನಿ ಸರ್. ಮೊಟ್ಟ ಮೊದಲನೇದಾಗಿ ಸರ್, ಜಿಲ್ಲಾಧಿಕಾರಿಯಾಗಿ ನಾನು ಹಾಗೂ ಜಿಲ್ಲಾಡಳಿತದಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಇರ್ಬೋದು, ಶಾಂಬಾಜಿ ಮಹಾರಾಜ್ ಇರ್ಬೋದು, ಅವರಿಗೆ ನಾವು ಆದರದ ನಮನ ಮಾಡ್ತೀವಿ, ಸದಾ ಅವರಿಗೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಸೊ ಈ ಒಂದು ವಿಚಾರ ಏನಿದೆ, ಯಾರಿಗೆ ಯಾರ ಮನಸ್ಸಿಗೆ ಧಕ್ಕೆ ಆಗದಂತೆ ನಡೆಸಬೇಕಂದ್ರೆ ಜಿಲ್ಲಾಡಳಿತದ್ದು ಅಭಿಪ್ರಾಯ. ಈಗ ನಾವು ಫಸ್ಟ್ ಟೈಮ್ ನನ್ನ ಜೊತೆ ಇದರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ನಾನು ಒಂದು 3 days ಸೆಷನ್ ಆದ ನಂತರ ರಜೆ ತಗೊಂಡಿದ್ದೀನಿ. ನಿನ್ನೆ ರಾತ್ರಿ MLA ಸಾಹೇಬರು ಫೋನ್ ಮಾಡಿದ್ದಾರೆ. ಅವರಿಗೆ ಯಾವ ರೀತಿಯ ರಿಲೀಫ್ ಬೇಕಿತ್ತು ನಿನ್ನೆ ರಾತ್ರಿ, ನಾನು ತಕ್ಷಣ ಸ್ಪಂದನೆ ಮಾಡಿ ಆ ರಿಲೀಫ್ ಅನ್ನು ಕೊಡಿಸಿದ್ದೆ. ಅಂಡ್ ಬೇರೆ ಹಿಂದಿನ ಪ್ರೋಗ್ರಾಮ್ ಅಲ್ಲಿ ನಾನು ಏನೇನು ಆಶ್ವಾಸನೆ ಕೊಟ್ಟಿದ್ದೀನಿ ಸರ್, ಫೇವರ್ಸ್ ಇರ್ಬೋದು, ಇರ್ಬೋದು, ಅದು ಖಂಡಿತ ನನ್ನ ಜವಾಬ್ದಾರಿ, ಅದನ್ನು ನಾನು ಸರಿಪಡಿಸ್ತೇನೆ. ನಮಗೆ ಒಂದು ಮಾತು ಕೊಟ್ಟಿದ್ದೀನಿ, ಅದನ್ನು ಉಳಿಸ್ಕೊಳ್ತೀನಿ. ಅದಲ್ಲದೆ ಸರ್, ಈಗ ನಾನು 1-2-3 ಡಾಕ್ಯುಮೆಂಟ್ಸ್ ಈ ಮೀಟಿಂಗ್ ಆದ ನಂತರ ಸ್ವಲ್ಪ ಕಾರ್ಪೊರೇಷನ್ ಜೊತೆ ಮೀಟಿಂಗ್ ಮಾಡಿಕೊಂಡು ಒಂದು 4 ಡಾಕ್ಯುಮೆಂಟ್ಸ್ ನಾನು ಓದ್ತೀನಿ. ಮೊದಲನೇದು ಕಾರ್ಪೊರೇಷನ್ ಇಂದ ಫಂಡಿಂಗ್, ನಿರ್ಮಿತಿ ಕೇಂದ್ರಕ್ಕೆ ಯಾವ ರೀತಿ ಫಂಡಿಂಗ್ ಹೋಗಿದೆ, ಎಷ್ಟು ಹೋಗಿದೆ, ಅದನ್ನು ನಿರ್ಮಿತಿ ಕೇಂದ್ರದವರು ತಹಶೀಲ್ದಾರ್ ಅವರಿಗೆ ಕಾಂಟ್ರಾಕ್ಟ್ ಯಾವ ರೀತಿ ಕೊಟ್ಟಿದ್ದಾರೆ, ಅವರು ಏನು ಕೆಲಸ ಮಾಡಿದ್ದಾರೆ. ಬಿಕಾಸ್ ನಿರ್ಮಿತಿ ಕೇಂದ್ರನು DC ಏಜೆನ್ಸಿ ಆಗುತ್ತೆ, ಸೊ ನನ್ನ ಜವಾಬ್ದಾರಿ ಅದು ಒಂದು ಸ್ವಲ್ಪ ನೋಡ್ಕೊಳ್ತೀನಿ. ಎರಡನೇದು, ಈಗ ಆವಾಗ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಏನು ಕೊಟ್ಟಿದ್ದಾರೆ ಅದನ್ನು ಸ್ಟಡಿ ಮಾಡ್ತೀನಿ. ಮೂರನೇದು, ಈಗ ಏನ್ ರೆಸಲ್ಯೂಷನ್ ಆಗಿದೆ ಅದನ್ನು ನಾನು ಸ್ಟಡಿ ಮಾಡ್ತೀನಿ. ಮತ್ತೆ ರೀಸೆಂಟ್ಲಿ ಏನು ಹೋಗಿದೆ, ಅದರಲ್ಲಿ ಏನ್ ಹೇಳಿದ್ದಾರೆ ಅದನ್ನು ನಾನು ಸ್ಟಡಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಯಾರು जिसने ऑब्जेक्शन रेज किया उस लेटर को भी मैं पढ़ूं, ಅದನ್ನು ನಾನು ಓದ್ತೀನಿ. ನಾವು ಇಲ್ಲಿ ಡ್ರಾಯಿಂಗ್ ಏನ್ ನನಗೆ ತೋರಿಸಿದ್ರಿ, ಇದರಿಂದ ನನಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, ರಸ್ತೆ ಇದೆ, ರಸ್ತೆಗೆ ಏನೋ ತೊಂದರೆ. ಈ ಪೇವರ್ಸ್ ಏನ್ ಹಾಕಿದ್ದೀರಿ ಇದನ್ನು ನಾವು ಫುಟ್ಪಾತ್ ಅಂತ ಡೆಸಿಗ್ನೇಟ್ ಮಾಡಿದೀವಿ ಅಂದ್ರೆ ಸಾರ್ವಜನಿಕರಿಗೂ ಇಲ್ಲಿ ಓಡಾಡ್ಲಿಕ್ಕೆ ತೊಂದರೆ ಆಗಲ್ಲ. ಮತ್ತೆ ಮತ್ತೆ ಆ ಪ್ರಶ್ನೆ ಕೇಳ್ತಾರೆ. ಈ ಸುಪ್ರೀಂ ಕೋರ್ಟ್ ಆರ್ಡರ್ ರಸ್ತೆ ಮೇಲೆ ಯಾವುದೇ ಸ್ಟ್ಯಾಚ್ಯೂ ಬರಬಾರ್ದು ಅಂತ ಬರುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ರಸ್ತೆ ಮೇಲೆ ಬರ್ತಾ ಇಲ್ಲ ಕಂಡು ಬರ್ತಾ ಇದೆ. ಸೊ ಅದರಿಂದ ಆ ರೂಲ್ ನಲ್ಲಿ ಇದು ಬರಲ್ಲ ಅಂತ ಪ್ರೈಮಾ ಫೇಸಿ ನನಗೆ DC ಆಗಿ ಅನಿಸ್ತಾ ಇದೆ. ಸಲಹೆ ಕೊಟ್ಟಿದ್ದೀರಿ, ಅದಕ್ಕೆ ನಾನು ಅಲ್ಲಿ ಹೋಗಿ ಒಂದ್ಸತಿ ಸ್ಥಳ ಪರಿಶೀಲನೆ ಮಾಡಿ, ತೊಂದರೆ ಆಗಬಾರ್ದು, ಫುಟ್ಪಾತ್ಗೆ ತೊಂದರೆ ಆಗಬಾರ್ದು, ತೊಂದರೆ ಬರಲ್ಲ ಅಂತ ಅನಿಸ್ತಾ ಇದೆ. ಸೊ ಇಲ್ಲಿ ಶಾಂಬಾಜಿ ಸಾಹೇಬ್ರದ್ದು ಸ್ಟ್ಯಾಚ್ಯೂ ಆಲ್ರೆಡಿ ರೆಡಿ ಆಗಿದೆ ಅಂತ ತಾವು ಹೇಳ್ತೀರಿ, ಅದನ್ನು ನಾನು ಇನ್ಸ್ಪೆಕ್ಷನ್ ಮಾಡ್ತೀನಿ. ಈಗ ರಾಜಾ ಭೋಸ್ಲೆ ಸಾಹೇಬ್ರನ್ನು ತಾವು ಇನ್ವಿಟೇಷನ್ ಕೊಟ್ಟಿದ್ದೀರಿ. ಶಿವೇಂದ್ರ ರಾಜಾ ಭೋಸ್ಲೆ, ಛತ್ರಪತಿ ಶ್ರೀ ಛತ್ರಪತಿ ಶಿವೇಂದ್ರ ರಾಜಾ ಭೋಸ್ಲೆ ಅವರನ್ನು ತಾವು ನಿಮಂತ್ರಣೆ ಮಾಡಿದಿರಿ. ಮತ್ತು ಸಂಭಾಜಿರಾವ್ ಸಂಭಾಜಿರಾವ್ ಸರ್. ಈಗ ಅವರಿಬ್ರು ಮುಂದೆ ಒಪ್ಪಿಗೆ ಸರ್, ಈಗ ನಾವು ಏನ್ ನೋಡ್ಬೇಕಂದ್ರೆ, ಆಗ್ತಾರೆ ಅಥವಾ ವಿಶೇಷ
ಮೇಯರ್ ಅವರು ಅಧ್ಯಕ್ಷರಾಗ್ತಾರೆ ಅಂತ ಶಾಸಕ ನಾವು ಅದನ್ನ ಎಲ್ಲೂ ಇಶ್ಯೂ ಮಾಡಕ್ಕೆ ಹೋಗಿಲ್ಲ. ಅದೇನಾಗಿದೆ ಸರ್, ನಿಮ್ಮ ಹಂತದೊಳಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಬ್ರೇಕ್ ಮಾಡಿದವರು. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಬಿಟ್ಟರೆ ರೋಡ್ ಬ್ಯಾಂಕ್ ಇದ್ರೆ ಸಮಸ್ಯೆ, ಅಲ್ಲಿ ಇದ್ದವ್ರು ನಿಮ್ಮ ಹಿಂದಿನ ಎಲ್ಲ ಕರ್ಮಚಾರಿಗಳು. ಇದು ಈಗ ಗಣಪತಿ ಪೆಂಡಾಲ್ ಬರ್ತದೆ ಸರ್ ಪ್ರತಿ ವರ್ಷ ಸರೌಂಡಿಂಗ್ ಸರಾನೇ ಇರ್ತದೆ. ಈ ರೋಡ್ಗೆ ಅಬ್ಜೆಕ್ಷನ್ ಇಲ್ಲ. ಇದು ರೋಡ್ ಇದು ಪೂರ್ಣ ಪೆಂಡಾಲ್ದನ್ನ ನಾವು ಕಡಿಮೆ ಮಾಡಿದ್ದೀವಿ, ಯಾಕಂದ್ರೆ ಫುಟ್ಪಾತ್ ಆಗ್ಬೇಕಂತ. ಇದು ಕಡಿಮೆ ಮಾಡಿ ಈಗ ಅಲ್ಲಲ್ಲ ಪೆಂಡಾಲ್ ಅವರೇ ಹಾಕೊಳ್ತೀವಿ. ಇನ್ನು ಜಾಗ ಇದೆ ಸರ್, ಅಲ್ಲಿ ಜಾಗ ಇದೆ. ಇವ್ರ ಅಧ್ಯಕ್ಷರು ಈಗ ಸೈಡ್ಗೆ ಈ ಜಾಗ ಇದನ್ನ ಇದು ರೋಡ್ ಹಿಂಗೆ ಹೋಗ್ತದೆ. ನೀವು ಸ್ಪಾಟಿಂದ ಸುಮ್ಮನೆ ಮಾಡ್ಲಿಕ್ಕೆ ಕೊಡ್ತಾರೆ. ಹೀಗಾಗಿ ಯಾರ್ದು ಅಬ್ಜೆಕ್ಷನ್ ಇಲ್ಲ, ಯಾರು ರೋಡ್ಗೂ ಇದನ್ನ ಸರ್ಕಲ್ ಒಳಗಿರಿಸ್ತಾರೆ. ಅದೇನು ನಿಮ್ಮ ಹಂತೊಳಗೆ ನಿರ್ಣಯ ಕೈಗೊಳ್ರಿ. ನೀವು ಇಲ್ಲಿ ಮಾಡಿ ನಿರ್ಣಯ ತಗೊಂಡು ಇದಕ್ಕೆ ಬರೋದಿಲ್ಲ ವ್ಯಾಪ್ತಿಯೊಳಗೆ ಎಲ್ಲ ಇದ್ದಾಗ ಅಬ್ಜೆಕ್ಷನ್ ಇಲ್ಲ, ಪೊಲೀಸ್ ಇರ್ತಾನೆ ಪರ್ಪಸ್ಲಿ ಹಿಂದೂಗಳಂದ್ರೆ ಒಟ್ಟು ಯಾವ ಮೂರ್ತಿಗೂ ಸ್ಥಾಪನೆ ಆಗ್ಬೋದು. ಗಂಗಾಧರ ದೇಶಪಾಂಡೆ ಹೆಂಗೆ ಮಾಡಿದ್ರು ಸರ್? ಸರ್ ಇದರಲ್ಲಿ ಏನಾಗಿದೆ ಸರ್, ಗಾಂಧೀಜಿಯವರದು ಹಾಗೂ ಶ್ರೀ ಗಂಗಾಧರರಾವ್ ದೇಶಪಾಂಡೆ ಅವರದು ಒಂದು CM ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಹೈ ಪವರ್ಡ್ ಕಮಿಟಿ ಆಗಿದೆ ಸರ್. ಹೈ ಪವರ್ಡ್ ಕಮಿಟಿ ಡೆಸಿಷನ್ ಆಗಿ ಸರ್, ಆ ಪ್ರೊಸೀಡಿಂಗ್ ಅಲ್ಲಿ ಆಕ್ಷನ್ ಪ್ಲಾನ್ ಕಾಪಿ ತಮ್ಮ ಕಡೆ ಇದೆ. ಬಟ್ ಆ ಪ್ರೊಸೀಡಿಂಗ್ ಕಾಪಿನೂ ಇದೆ ಸರ್. ಪ್ರೊಸೀಡಿಂಗ್ ಕಾಪಿ ನನಗೇನು ಭಾಳ ನಾಲೆಜ್ ಇಲ್ಲ ಅಡ್ಮಿನಿಸ್ಟ್ರೇಷನ್. ಹೈ ಪವರ್ ಕಮಿಟಿಗೆ ನಿರ್ಣಯ ಅಬ್ಜೆಕ್ಷನ್ ಕರೆಯಿಂದ ಮಾಡುವಂತ ಅಧಿಕಾರ ಐತೆ ಸರ್. ನಾನು ಚೆಕ್ ಮಾಡ್ತೀನಿ ಸರ್. ಈಗ ಏನಾಗಿದೆ ಸರ್, ನನಗೆ ಮಾಹಿತಿ ಗಾಂಧೀಜಿ ನನ್ನ ವೀರಸೌಧದಲ್ಲಿ ಸರ್, ನನ್ನ ಪ್ರಕಾರ ಸರ್ ಎರಡು ಮೂರ್ತಿ ಕೊಡ್ಸಾಕ ನಾನು ಕೇಳಿದ ಪ್ರೋಟೋಕಾಲ್ ಸರ್ ಹೇಳ್ತೀನಿ. ಏನೇ ಮಾಡ್ಬೇಕಾದ್ರೂ ಪೇಪರ್ ಪಬ್ಲಿಕೇಶನ್ ಆಗಿ ಮಾಡ್ಬೇಕು ಅಂತ ಹೇಳಿ ಓವರ್ ಹೇಳ್ತೀನಿ. ವೀರಸೌಧದಲ್ಲಿ ಸರ್ ಗಾಂಧೀಜಿ ಮೂರ್ತಿ ಪ್ರತಿಷ್ಠಾಪನೆ ಅಂತ ಇಲ್ಲ ಸರ್. ಗಾಂಧೀಜಿ ಮೂರ್ತಿನೂ ರೀಪ್ಲೇಸ್ ಮಾಡಲಾಗಿದೆ ಸರ್. ಮುಂಚೆ ಅಲ್ಲಿ ಮೂರ್ತಿ ಇತ್ತು ಸರ್, ಇನ್ನೊಂದು ಮೂರ್ತಿನೂ ಅಲ್ಲೇ ಗಾಂಧೀಜಿ ಅವರದೇ ಅದೇ ಮೂರ್ತಿನೂ ಬೇರೆ ಮೂರ್ತಿ ಜೊತೆ ರೀಪ್ಲೇಸ್ ಮಾಡಲಾಗಿದೆ ಸರ್. ಅದೇನು ಹೊಸದಾಗಿ ಮಾಡಿರೋ ಕಾರ್ಯಕ್ರಮ ಅಲ್ಲ. ರೀಪ್ಲೇಸ್ ಮಾಡ್ಬೇಕಾದ್ರೂ ಈ ಪ್ರೊಸೀಜರ್ ಫಾಲೋ ಮಾಡಿ. ಇಫ್ ಇಟ್ ಇಸ್ ದ ಸೇಮ್ ಸ್ಟ್ಯಾಚ್ಯೂ ದೆನ್ ನೋ ಸರ್. ಅಲ್ಲ ನನಗೆ ನಾನು ಹೇಳ್ತೀನಿ ಸರ್, ಗಂಗಾಧರರಾವ್ ದೇಶಪಾಂಡೆ ಏನಿದೆ ಸರ್, ಬಹಳ ಇಯರ್ ಬ್ಯಾಕ್ ಸರ್ ಏನಂತ ಇದೆ ಅಂದ್ರೆ ಸರ್, ಮತ್ತೆ ಒಳಗಡೆ ಗ್ಯಾಲರಿ ಮತ್ತೆ ಒಂದು ಸ್ಟ್ಯಾಚ್ಯೂ ಸರ್. ಅದು 3-4 ಇಯರ್ಸ್ ನಮ್ಮ ಸರ್ಕಾರ ಇದ್ದಾಗಲೇ ಅವಾಗ ಅಪ್ರೂವ್ ಆಯ್ತು ಸರ್. ನಮ್ಮ ಸರ್ಕಾರ ಇದ್ದಾಗ ತಾವು ಅದಕ್ಕೆ 1 ಕೋಟಿ ರೂಪಾಯಿನೂ ಕೊಟ್ಟಿದ್ರಿ ಸರ್. ಅದೇನಾಗಿದೆ ಸರ್, ಎಲ್ಲ ಕಟ್ಟಡ ಆಯ್ತು ಸರ್. ಫೈನಲಿ ನಾವು ಫೋಟೋ ಗ್ಯಾಲರಿ ಹಾಗೂ ಬರೀ ಆ ಮೂರ್ತಿ ಸ್ಥಾಪನೆ ಮಾಡ್ಲಿಕ್ಕೆ ಅವಾಗ ಆಗಲಿಲ್ಲ ಸರ್. ನಮ್ಮೆಲ್ಲರ ಸಪೋರ್ಟ್ ಇಂದ ಸರ್ ಇಮಿಡಿಯೇಟ್ಲಿ ನಾವು ಮಾಡಿದೀವಿ ಸರ್. ಹಾಗೂ ಶ್ರೀ ಗಂಗಾಧರರಾವ್ ದೇಶಪಾಂಡೆ ಅವರ ಈಗ ವಂಶಜರೇನಿದ್ದಾರೆ ಸರ್ ಹಾಗೂ ಸಾರ್ವಜನಿಕರು ಸರ್ ಅಪ್ರಿಷಿಯೇಟ್ ಮಾಡಿದ್ದಾರೆ ಸರ್. ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಕೊಡುಗೆ ಏನಿದೆ ಸರ್, ನಾವು ಅದನ್ನು ತಮ್ಮೆಲ್ಲರ ಸಹಕಾರದಿಂದ ಸ್ಥಾಪನೆ ಮಾಡಲಿಕ್ಕೆ ಗಾಂಧೀಜಿ ಮೂರ್ತಿಯವರಾಗಲಿ ಗಂಗಾಧರ ದೇಶಪಾಂಡೆ ಯಾರು ಇರೋದಿಲ್ಲ. ಇದಕ್ಕೆ ಪ್ರೊಸೀಜರ್ ಹೇಳಿದ್ರೆ ಅದಕ್ಕೆ ಪ್ರೊಸೀಜರ್ ಇನ್ನೂ ಭಾಳ ಪ್ರೊಸೀಜರ್ ಅಂದಾವ ಸರ್. ಇನ್ನೂ ಒಂದು 7 ಮಂದಿ ಲಿಸ್ಟ್ ಕೊಡ್ತಾರೆ. ನಮಗೆ ಉಳ್ಕಿದ್ದು ಹೋಗೋದಿಲ್ಲ. ಇದಕ್ಕೂ ಸಮಸ್ಯೆ ಮಾಡಬೇಡ್ರಿ, ಯಾವಾಗೂ ಸಮಸ್ಯೆ ಮಾಡಬೇಡ್ರಿ. ಬರೋ ಇದ್ರು ಯಾವಾಗೂ ಸಮಸ್ಯೆ ಮಾಡಿ ಸೌಹಾರ್ದಯುತವಾಗಿ ಆಗ್ತಿದ್ರೆ ಸಮಸ್ಯೆ ಮಾಡಬೇಡ. ಆಗದೆ ಇದ್ದಾವದ್ರ ಬಗ್ಗೆ ನಿಮ್ಮದು ರೂಲ್ಸ್ ಬಿಟ್ಟಪ್ಪ ರೋಡ್ ಬ್ಯಾಂಕ್ ನಡೆ ಕೊಡಿಸ್ತಾ ಇದ್ದಾರೆ. ರೋಡ್ ಈಗ ನಾವು ಸರ್ಕಲ್ನಾಗ ಕೆಲವೊಂದು ಮಾಡಿದ್ದೀವಿ, ಎಲ್ಲಿ ಅಡಚಣೆ ಆಗೋದಿಲ್ಲ. ನಿಮ್ಗೆ ಹೇಳ್ಬೇಕಂತಂದ್ರೆ ನಾವೀಗ ಪೆರುನೊಳಗೆ ಶಿವಾಜಿ ಮಹಾರಾಜನ ಮೂರ್ತಿ ಕುಂತದೆ, ಸಂಗೊಳ್ಳಿ ರಾಯಣ್ಣವ್ರ ಮೂರ್ತಿ ಕುಂತದೆ, ಯಾವ ಅಡಚಣೆ ಇಲ್ಲ, ಯಾರ್ದು ಅಬ್ಜೆಕ್ಷನ್ ಇಲ್ಲ. ಎರಡೂ ಸಮಾಜದವ್ರು ಮುಂದಕ್ಕೆ ಅವ್ರವ್ರ ಮೊದಲು ಒಂದು ಸ್ವಲ್ಪ ಸಮಸ್ಯೆ ಇತ್ತು, ಈ ಕಡೆ ಎಲ್ಲ ಬಗೆಹರಿಸ್ಕೊಂಡು ಮುಗಿಸಿದ್ದಾರೆ. ಈಗ ಸುಮ್ಮನೆ ಅವತ್ತದ್ದೆಲ್ಲ ಥರನೂ ತಗೊಂಡು ಹೆಚ್ಚು ಮಾಡುವಂಥ ಮುಗಿದು ಹೋಗಿರ್ತದೆ. ಈಗ ಸುಮ್ಮನೆ ಯಾರ್ಯಾರ್ದು ಮಾತು ಕೇಳಿಕೆಸ ಇದನ್ನು ನೀವು ಈಗ ಅವ್ರು ಅಲ್ಲಿಂದ ಬರಾದ್ಮೇಲೆ ನಾವೆಲ್ಲ ತಯಾರಿ ಮಾಡಿದ್ದೀವಿ. ಇದು ಬರೀ ಏನೈತೆ ಸರ್, ನೀವು ಆರ್ಡರ್ ತರಿಸಿ ನೋಡಿದ್ರೆ ನಿಮ್ಮ ಹಂತನಾಗ ನಿರ್ಣಯ ಕೈಗೊಳ್ರಿ ಅಂತ ಐತಿ. ನಿಮ್ಮ ಹಂತನಾಗ ಈಗ ನೀವು ಹೇಳಿದ ಇನ್ಸ್ಪೆಕ್ಷನ್ ಮಾಡಿ ಮಾಡ್ತೀನಿ ಸರ್. ಅಂಡ್ ನನ್ನ ಪ್ರಕಾರ ಯಾವುದೇ ಇದಕ್ಕೆ ಧಕ್ಕೆ ಆಗಲ್ಲ. ನನ್ನ ಪ್ರಕಾರ ಸಾಲ್ವ್ ಮಾಡ್ಬೋದು. ಸಾಹೇಬ್ರು ಹೆಂಗೆ ಸೌಹಾರ್ದತೆಯಿಂದ ಮಾಡೋಣ ಅಂತ ಹೇಳಿದ್ದಾರೆ, ನಾವು ಅದಕ್ಕೆ ಇದೀವಿ. ಸೌಹಾರ್ದತೆಯಿಂದ ಶಾಂತಿಯಿಂದ ಈ ಪ್ರಾಬ್ಲಮ್ನು DC ಆಗಿ ತಮ್ಮೆಲ್ಲರ ಪರವಾಗಿ ಸಾಹೇಬ್ರೆ ಹೇಳಿದ ಹಾಗೆ ಸಾಲ್ವ್ ಮಾಡಲಿಕ್ಕೆ 100% ಪ್ರಯಾಸ ಮಾಡ್ತೀವಿ. ಅದರ ಜೋಡಿ ಛತ್ರಪತಿ ಶಿವಾಜಿ ಮಹಾರಾಜ್ ಇರ್ಬೋದು, ಸಂಭಾಜಿ ಮಹಾರಾಜ್ ಇರ್ಬೋದು, ಅವರ ಪ್ರೆಸ್ಟೀಜ್ಗೆ ಧಕ್ಕೆ ಆಗದಂತೆ ನೋಡ್ಕೊಳ್ಳೋದು ಜಿಲ್ಲಾಡಳಿತದ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಾವು ಉಳಿಸ್ಕೊಳ್ತೀವಿ. ಇದಕ್ಕೆ ಧಕ್ಕೆ ಆಗದಂತಂದ್ರೆ ನೀವು ಹೇಳಿದ್ರೆ ಅದಕ್ಕೆ ನಾವು ಒಪ್ಪಿ ನೀನು ಸಲಹೆ ನಾವು ಎಲ್ಲರೂ ಇಶ್ಯೂ ಮಾಡಕ್ಕೆ ಹೋಗಿಲ್ಲ. ಬರೀ ನೀನು ಪೋಸ್ಟರ್ದನ್ನ ದೊಡ್ಡ ಇಶ್ಯೂ ಆಗಿ
ಶಿವಾಜಿ ಮಹಾರಾಜ್ ಪೋಸ್ಟರ್ ಟಚ್ ಮಾಡಬಾರ್ದು ಅಂತ ಹೇಳಿದ ತಕ್ಷಣ 5 ನಿಮಿಷದಲ್ಲಿ ನಾನು ರಿಯಾಕ್ಟ್ ಮಾಡಿದ್ದೆ. ನಾನು ರಿಯಾಕ್ಟ್ ಮಾಡ್ಲಿಲ್ಲ ಅಂದ್ರೆ ಸರ್ ತಾವು ಡೌಟ್ ಮಾಡಬಹುದು. ನಾನು ಇಮಿಡಿಯೇಟ್ಲಿ ರಿಯಾಕ್ಟ್ ಅದಕ್ಕೆ ಸರ್ ನಾವು ಬೆಳಗಾವಿ ಬಂದು ಕೊಡಲಿಲ್ಲ, ಯಾಕಂದ್ರೆ ನೀವು ಆಕ್ಷನ್ ಮಾಡಿ ಇನ್ಸ್ಟ್ರಕ್ಷನ್ ಬಂದಲ್ಲಿ ವಾಪಸ್ ಅವರು ಮತ್ತೆ ಬೋರ್ಡ್ ಹಚ್ಚಕ್ಕೆ ಶುರು ಮಾಡಿದ್ರು. ಶಿವಾಜಿ ಮಹಾರಾಜ್ ಇರ್ಬೋದು ಸರ್, ಸಂಭಾಜಿ ಮಹಾರಾಜ್ ಇರ್ಬೋದು ಸರ್, ಅವರಿಗೆ ಯಾವುದೇ ಅವರ ಮಾನ ಸಮ್ಮಾನಕ್ಕೆ ಧಕ್ಕೆ ಆಗದಂತೆ ನಾವು ನಡೆಸ್ಕೊಳ್ತೀವಿ. ಮತ್ತೊಂದು ಹೇಳ್ತೇನೆ ಸರ್, ಈಗ ನಾವು ರಾತ್ರಿ ಮತ್ತೆ ಲೇಟ್ ಆಯಿತು ನಿಮ್ಗೆ. ಈಗ ಗುರೂಜಿ ಅವರದ್ದು ಫೋಟೋ ಈ ನಮ್ಮ ಸಂಭಾಜಿ ಮಹಾರಾಜರಿಗೆ ಅವರದ್ದು, ಆಮೇಲೆ ಸಂಭಾಜಿ ಮಹಾರಾಜ್ ಇರುವಂಥ ಪೋಸ್ಟರ್ ಅದು ಮೂರ್ತಿ ಅದಲ್ಲ, ಮತ್ತು ಶಿವೇಂದ್ರ ರಾಜೇ ಮುಸ್ರೇ ಸಾಹೇಬ್ರದ್ದು ನೀನು ಹಚ್ಚೋದ್ರಾಗೂ ಕೊಡಿ ಸರ್ ರಾತ್ರಿ ಸರ್ ಎಲ್ಲರಿಗೂ ಏನು ಮಾನ ಮರ್ಯಾದೆ ಇದೆ ಸರ್. ಪೋಸ್ಟರ್ ಹಚ್ಚೋದೇ ಪೋಸ್ಟರ್ ಹಚ್ಚಕ್ಕೂ ಪೊಲೀಸ್ ಸರ್ ಯಾರಿಗೂ ಯಾವುದೇ ಧಕ್ಕೆ ಆಗದಂತೆ ನಾನು ಸರ್ ನಾವು ಅವ್ರು ಏನ್ ರೀತಿ ಇಲ್ದ ಇದ್ರೆ ತಪ್ಪಂದ್ರೆ ನಾವು ಶಾಂತಿ ಬೇಕು, ಬೆಳಗಾವಿಗೆ ಶಾಂತಿಯಿಂದ ಕಾರ್ಯಕ್ರಮ ಆಗಬೇಕು ದೃಷ್ಟಿಯಿಂದ ಎಲ್ಲ ಜನರಿಗೆ ಕಂಟ್ರೋಲ್ ಮಾಡಬೇಕು ಯಾವ ಇದು. ಆಮೇಲೆ ಆ ಊರಾಗಿನವ್ರು ಸಪೋರ್ಟ್ ಇಲ್ಲ, ಇವ್ರಿಗಿಲ್ಲ. ಈಗ ನೋಡಿ ಸರ್, ಇದು ಆ ಊರಾಗಿನವರು 45 ಮಂಡಳಗಳು ಕತ್ತರೋಗಿದ್ದವ್ರೆ ಕೊಟ್ಟಿದ್ರು, ಎಲ್ಲ ಮಂಡಳದವ್ರು ಅಲ್ಲಿನವ್ರು 60-70 लोकांचं हे आहे शकते. आम्ही सगळ्या समाजाची मैं भी क्या बोल रहा हूँ, मैं यही बोल रहा हूँ कि किसी के मान सम्मान को ठोस ना पहुँचे, उसी तरह मैं भी अपना काम करूँगा. मैं इंस्पेक्शन करूँगा. सर और एक रिक्वेस्ट आपको, जो कॉन्ट्रैक्टर है उसने तो काम कंप्लीट किया है, सब लोगों ने इंस्पेक्शन भी किया है, हमारा थोड़ा सेल्फी का सामान हो गया है, तो आप आने के पहले हम निकाल ನನ್ನ ಜೊತೆ ಬರಲಿ ಇನ್ಸ್ಪೆಕ್ಷನ್ಗೆ, ಹಾಗೂ ಕಾರ್ಪೊರೇಷನ್ ಅವರು ಬರಲಿ, ಒಂದ್ಸತಿ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಬರೆಯೋಣ. ಆಮೇಲೆ ಏನಿದೆ ಸರ್, ಅವ್ರ ಮಟನ್ ಎಲ್ಲ ಹಂಗೆ ಇದೆ ತಕೊಂಡು ಹೋಗೋದು ಮಾಡ್ತಾರೆ. हमेशा पहले डीसी को अप्रोच करो. कुछ भी कार्यक्रम हो, गणेश जब उत्सव हो रहा था, ನಾವು ಎಷ್ಟು ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದೀವಿ. ಯಾವಾಗಲೂ ಈ ತರ ಕಾರ್ಯಕ್ರಮ ಇದ್ದಾಗ ಪ್ಲೀಸ್ ಅಪ್ರೋಚ್ ಮೈ ಆಫೀಸ್, ಐ ಆಮ್ ದೇರ್ ಟು ಹೆಲ್ಪ್. ಸರ್ ಮತ್ತೊಂದು, ಈಗ ಅವ್ರದ್ದು ಮಟನ್ ಎಲ್ಲ ಹಂಗೆ ಹೊರಟಿದ್ದಾರೆ, ಅವ್ರ ಮನೆಗಳಿಗೆ ಕೆಲಸ ಮಾಡೋದು ಮಟನ್ ಅವ್ರು ಕೂಡ ತಯಾರಿಲ್ಲ, ಅವ್ರಲ್ಲಿ ಬಿಡಾಗುತ್ತೆ. ದೇಶದಲ್ಲಿ ಬನ್ರಿ ನನ್ನ ಜೊತೆ, ಅವ್ರ ಜೊತೆ ಇನ್ಸ್ಪೆಕ್ಷನ್ ಮಾಡೋಣ. ಈಗ ಇವರು ಮೊದಲ ಮಹಾನಗರ ಪಾಲಿಕೆಯಿಂದ ಹೂ ಅಂದಿದ್ದಕ್ಕೆ ನಾವು ಆಮೇಲೆ ಡೇಟ್ ಚೇಂಜ್ ಮಾಡೋಣ ಅಂತ ಹೇಳಿ ಒಂದೇ ನಿಮಿಷ सबको लेके करते हैं सर, एक ही समाज नहीं है, जितने भी समाज है उसको मेरे को भी बुलाओ. आपको तो पहला ही मुझे भी बुलाओ. मुझे नहीं मिला इन्विटेशन अभी तक. मुझे इन्विटेशन नहीं मिला. ಹಾಂ ಒಂದು 10 ಮಿನಿಟ್. 5ನೇ ತಾರೀಕು ಫಿಕ್ಸ್ ಆಗಿ ಅವ್ರು ಮಹಾರಾಜರ ಲೆಟರ್ ಕೊಟ್ಟರು. ಡಿಸಿಪ್ಲಿನ್ ಮಟ್ಟ ರಾಜ ಅವರು ಮುಖ್ಯಮಂತ್ರಿಗೆ ಹೇಳ್ಬೋದು ಡೇಟ್ ಚೇಂಜ್ ಮಾಡೋ ಅಂತ ಹೇಳಿ, ಮಹಾರಾಜರಿಗೆ ಎಲ್ಲ ಸಾಲ್ವ್ ಮಾಡ್ತೀನಿ. ಒಂದು 10 ಮಿನಿಟ್ ಇದೆ. ಆದ್ರೂ ಎಲ್ಲಾದ್ರೂ ರಿಕ್ವೆಸ್ಟ್ ಅವ್ರಿಗೆ ಡೇಟ್ ಕೇಳಿದ್ರು ಸರ್, ಮತ್ತೊಂದು ಚೇಂಜ್ ಮಾಡಿಕೊಂಡು ಅಂತ ಹೇಳಿ ಹೇಳಿದ ಅವ್ರೇನು ಈಗ 5 ತಾರೀಕು 2 ತಿಂಗಳು ಅದಕ್ಕೆ 5ನೇ ತಾರೀಕು ಫೈನಲ್ ಆಗಿದೆ. 5ನೇ ತಾರೀಕು ಸರ್ ನಾನು ಗುರುಜಿ ಜೊತೆ ಇರ್ಬೋದು, ಮತ್ತೆ ನಮ್ಮ ಛತ್ರಪತಿ ಸಂಭಾಜಿ ಶಿವೇಂದ್ರ ರಾಜೇ ಸಂಭಾಜಿ ಅವ್ರ ಜೊತೆ ಇರ್ಬೋದು, ನಾನು ಫೋನ್ ಮೇಲೆ ಮಾತಾಡ್ಕೊಂಡು ಎಲ್ಲ ಸೈನ್ ಮಾಡಿಸ್ತೇನೆ. ಸರ್ ಈಗ ಏನಾಗಿದೆ ಸರ್, ಅವ್ರದ್ದು ಫೋನ್ ನಂಬರ್ ತಗೊಳ್ಳಿ, ನನ್ನಿಂದ ಫೋನ್ ಮಾಡಿಸಿ ಮಾತಾಡ್ತೀನಿ. ಈಗ ನಾಳೆ 5 ಗಂಟೆ ಕಾರ್ಯಕ್ರಮ ನಾಳೆ ಸರ್, ತಾವು ಡಿಸಿ ಕಡೆ ಇಷ್ಟು ಲೇಟ್ ಹೆಂಗ್ ಬರ್ತೀರಿ ಸರ್? ಒನ್ ಡೇ ಕೊಟ್ಬಿಟ್ಟು ಅಟ್ಲೀಸ್ಟ್ ನಮಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಟೈಮ್ ಕೊಡ್ಬೇಕಲ್ಲ. ऐसे कैसे कर सकते आप? पूरा सवाल मचने के बाद आप इसके बाद परमिशन कल शाम को 7 बजे ऑब्जेक्शन दिया है, कैसा करना? ಯಾವಾಗಲೂ ಏನ್ ಡಿಸಿಗೆ ಡೆಡ್ಲೈನ್ एटलीस्ट 1-2 दिन तो नहीं सर, आप अगर उसमें इंटरेस्ट लेंगे तो होगा सर, आगे हो जाएगा. लेकिन ऐसे लास्ट आज सर हमारे गांव का एक ಅಲ್ಲಿ ಮಾಡ್ತೀರಿ. ಲಾಸ್ಟ್ ಆಪ್ಷನ್ ಇಲ್ಲ ನಾವು ಐದು ನೋಡ್ರಿ, 5 ಅವಕಾಶ ಬರ್ತದವ, ಕುದುರೆಗಳು ಬರ್ತಾ ಇದಾವೆ, 2,500 ಹೆಣ್ಮಕ್ಳು ಕಳಿಸ್ ತಗೊಂಡ್ ಬರ್ತಾ ಇದಾವೆ. 2,500 ಇವೆಲ್ಲ ಪರ್ಮಿಷನ್ ತಗೊಳ್ಳೋದು ಯು ಶುಡ್ ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ದ ಡಿಸಿ. क्या हो रहा है? वन सेकेंड जब गणेश उत्सव हुआ
we organized it without any problem, with all of your help, without any issue, because we did tremendous planning along with you people. ನಮಗೆ ನೀವು ಸಿ ನಾನು ಇಂಟರ್ವ್ಯೂ ಮಾಡ್ತೀನಿ, ಐ ವಿಲ್ ಲುಕ್ ಎಟ್ ಇಟ್, ಐ ವಿಲ್ ಸ್ಟಡಿ ಇಟ್, ಬಟ್ ರಿಯಾಕ್ಷನ್ ಮಾಡಲಿಕ್ಕೆ ಅಟ್ಲೀಸ್ಟ್ ನೀವು ಟೈಮ್ ಕೊಡಬೇಕಲ್ವಾ ಸರ್? ನಿನ್ನೆ ಬಂದ ಪ್ರಕ್ರಿಯೆ ಪ್ರಾರಂಭ ಆಯಿತು, ಆಮೇಲೆ ನೀನು ಕೆಲವೊಂದು ಜನರು ಏನೇನು ಸೆಗ್ಮೆಂಟ್ ಅದಕ್ಕೆ ಸರ್ ನಾನು ಪೊಲಿಟಿಕಲಿ ನಾನು ಏನು ಮಾತಾಡೋದು, ನಾವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಲಿಕ್ಕೆ ಲೀಗಲಿ ಸ್ವಲ್ಪ ಟೈಮ್ ಬೇಕಲ್ಲ. ಅದೇ ನೀವು ಇನ್ಸ್ಪೆಕ್ಷನ್ ಮಾಡಿ ನೋಡಿ ನಮಗೆ ಹೇಳ್ಬಿಡಿ ಸರ್. ನಮ್ಮದಂತೂ ನಾಳೆ ಕಾರ್ಯಕ್ರಮ ರಿಪೋರ್ಟ್ ಬರೀಬೇಕಲ್ವಾ ಸರ್? ನಮ್ಮದು ಎಲ್ಲರದ್ದು ಅಭಿಪ್ರಾಯ ತಮ್ಮ ಗಮನಕ್ಕೆ ತಗೊಂಡು सरकारದಿಂದ ಏನು क्या रिजेक्ट होके आया है, अब उसको अगर मेरे को उल्टा करना है तो मुझे स्टडी करना पड़ेगा ना सर। कल शाम 7 बजे आया सर गवर्नमेंट का ऑर्डर बहुत पहले आया है सर, कब डेट का वो कमिश्नर का ऑर्डर है। कल उन्होंने दिया है, तो देने के बाद में हम आपके पास वो सभी पूरा दे रहे हैं। ಕಾಂಟ್ರಾಕ್ಟರ್ ಒಂದು ನಿಮಿಷ कॉन्ट्रैक्टर लाइटिंग ऑर्डर ಕೊಟ್ಟದ ಸ್ಟೇಜ್ ನೀನು ಹೋಗಿ ಮಟೀರಿयल इश्यू वापस संतोषी कर रहे सर, वो लाइटिंग कर रहे हैं सब। तहसीलदार आके तुम हमारे निर्मिति के कॉन्ट्रैक्टर हो ना, फिर इन दैट केस सर आके हमसे बात करो, फिर क्या है इसमें। एनीवे सर सॉल्व ಮಾಡೋಣ सर। थैंक यू चाय कहाँ पीने दिया आपने? 5 मिनट में आके टेंशन दे दिया सर। क्या हो रहा है? क्या आए क्यों क्या नहीं आपने? बोले आप My railway friends and NH friends. Yeah. ಒಂದು 10 ಮಿನಿಟ್ ಕರೆಕ್ಟ್. ಹಾಂ ಬಂದು ಪ್ರಹ್ಲಾದ್ ಅಲ್ಲ ಲೊಕೇಟ್ ಮಾಡಿ ಇದು ಮೈಕ್ ನೀವು ಮಾಡಿ ಒಂದು ನಾನ ಮಾಡಿಸ್ಕೊಡ್ತೇವೆ राउंड है कि असं राऊंड करून माहीत घालून ठेवायचं तिच्या समोर म्हणजे असं राऊंड पूर्ण माहिती होल करून त्याच्यात घातलं की ಜಿಲ್ಲಾಧಿಕಾರಿಗಳು ಅನಿಲ್ ಸರ್ ಜಿಲ್ಲಾಧಿಕಾರಿಗಳಿಗೆ ನಾಳೆ
ಬೇಗ ಹೇಳ್ರಿ. ಈಗ 3 ಗಂಟೆಗೆ ನಾವು ಮತ್ತೆ ಸಿಗ್ತಿರ್ತೀವಿ. ಅಷ್ಟೊಂದು ಅವ್ರ ನಿರ್ಣಯ ಬಂತಂದ್ರೆ ಮುಂದೆ ಭಾಳ ಚಲೋ ಆಗ್ತದೆ. ಯಾಕಂದ್ರೆ ಗುರುಜಿ ಅವರು ನಾಳೆ ಬರ್ತಾ ಇದ್ದಾರೆ, ಮಹಾರಾಜರು ನಾಳೆ ಬರ್ತಾ ಇದ್ದಾರೆ. ಅವ್ರಿಗೆ ಎಲ್ಲರಿಗೂ ಮಾಡ್ತೀವಿ. ಸುಮಾರು 2,500 ಹೆಣ್ಮಕ್ಳು ಬರ್ತಾ ಇದ್ದಾರೆ. 500 ಜನ ಡೋರ್ ದಶ ಮಾತ್ರ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ತಯಾರಿ ಪೂರ್ಣ. ಇದು ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮ ಹೇಳಿದ್ರು, ಅದು ಸಕಾರಾತ್ಮಕವಾಗಿ ಅವರು ಹೇಳಿದ್ರು. ಎಲ್ಲ ಮೂರ್ತಿಗಳ ಬಗ್ಗೆ ಒಂದೇ ಮಾಪದಂಡ ಇರಬೇಕು. ಸಂಭಾಜಿ ಮಹಾರಾಜರ ಬಗ್ಗೆ ಒಂದು, ಸಂಭಾಜಿಗೆ ಮೂರ್ತಿಗಳ ಬಗ್ಗೆ ಒಂದು, ಈ ಥರ ಆಗ್ತದೆ. ಸೌಹಾರ್ದ ಅತಿ ಸರ್ಕಾರ ನಾವು ಇದು ಮಾಡಿದ್ದೇವೆ. ಈಗ ಪ್ರಮುಖರು ಬಂದರು ಹಿಂದಿನ ಎಲ್ಲರೂ ಬಹುತೇಕ ಸುಮಾರು 45 ಮಂಡಳದವರು ಈ ಕಾರ್ಯಕ್ರಮಕ್ಕೆ ಆಗಲಿ ಅಂತ ಹೇಳಿ ಒಪ್ಪಿಗೆ ಮಾಡಿ ಸೂಚಿಸಿದ್ದಾರೆ. ನಾವು ಆಗಬೇಕು. ನಾವು ಹಾಗಾಗಿ ಕಾರ್ಯಕ್ರಮ ಇವತ್ತಿನ ಪ್ರಕಾರ ನಿಶ್ಚಿತವಾಗಿ ಆಗಬೇಕು ಅಭಿಪ್ರಾಯ ಅದ. ಆದರೆ 3 ಗಂಟೆಗೆ ಅದ್ರ ಬಗ್ಗೆ ಅಭಿಪ್ರಾಯ ಮಾಡ್ತೀವಿ. ಜಿಲ್ಲಾಡಳಿತ ಸಮಯಾವಕಾಶ ಬೇಕು. ಇವತ್ತು ನಾಳೆ ಜೂನ್ 20 ವ್ಯವಸ್ಥೆ ಮಾಡೋಕ್ಕಾಗಲ್ಲ. ಕಾನೂನು ಪ್ರಕಾರ ಎಲ್ಲ ಪರಿಶೀಲನೆ ಮಾಡಬೇಕಾಗುತ್ತೆ. ನಾನು ಎಲ್ಲರಿಗೆ 4ನೇ ವಲಯ ಶಾಸಕ, ನಾನು 4ನೇ ವಲಯ ಶಾಸಕ. ಪತ್ರ ಏನು ಮಾಡ್ತದೆ, ನೀವು ಸ್ಥಳೀಯವಾಗಿ ನಿರ್ಣಯ ತಗೊಂಡು ಅಡಚಣೆ ಇರೋದ ಆ ಸ್ಪಾಟಿಗೆ ಅಬ್ಜೆಕ್ಷನ್ ಮಾಡಬೇಕಲ್ಲೋ, ಪೊಲೀಸ್ ರಿಪೋರ್ಟ್ ಅಬ್ಜೆಕ್ಷನ್ ಮಾಡ್ತೀವಿ. ಒಂದು ಪೇಪರ್ ಆಗಿ 1 ತಿಂಗಳು ಅಬ್ಜೆಕ್ಷನ್ ಕರೆದಿದ್ರು, ಯಾವ ಅಬ್ಜೆಕ್ಷನ್ ಮತ್ತೆ ಯಾಕೆ ನಿಮ್ಗೆ ಅದನ್ನು ಪರಿಶೀಲನೆ ಮಾಡೋದು ಅಷ್ಟೇ ಸಮಯ ಬೇಕು. ಪರಿಶೀಲನೆ ಮಾಡಕ್ಕೆ ಅರ್ಧ ಗಂಟೆ. ಅಲ್ಲ, ಇವಾಗ 3 ಗಂಟೆವರೆಗೆ ಆಗಿಲ್ಲ ಅಂದ್ರೆ ಏನು ಮಾಡ್ತೀವಿ? 3 ಗಂಟೆವರೆಗೆ ನಿಮ್ಮ 3 ಗಂಟೆ ಮೀಟಿಂಗ್ ಇದೆ, ಏನು ಮಾಡ್ತೀವಿ? ಗೌರ್ಮೆಂಟ್ ರಿಸಲ್ಟ್ ಬಂದ್ಬಿಟ್ಟು ಯಾಕೆ ರಿಜೆಕ್ಟ್ ಆಗಿ ಕೇಳ್ಬೇಕು ನಾವು? ಸುಪ್ರೀಂ ಕೋರ್ಟ್ ಆರ್ಡರ್ ರಸ್ತೆ ಅಡಚಣೆ ಆಗ್ಬೇಕಂದ್ರೆ ನಾಲಾ ಬ್ಯಾಂಕ್ ಇದ್ದಾರೆ, ಕೆಲವೊಂದು ಅವು ಯಾವೂ ಇಲ್ಲ. ಅಬ್ಜೆಕ್ಷನ್ ಮಹಾನಗರ ಪಾಲಿಕೆಯಿಂದನೂ ಇಲ್ಲ, ಜನರಿಂದನೂ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ದು ಇಲ್ಲ. ಮತ್ತೆ ಯಾಕೆ ನೀವು ಕಾರ್ಯಕ್ರಮ ಇವತ್ತು ಸಾಯಂಕಾಲ ನಿಮ್ಗೆ ಪರ್ಮಿಷನ್ ಸಿಕ್ಕಿಲ್ಲ ಅಂದ್ರೆ ನಾಳೆ ಕಾರ್ಯಕ್ರಮ 3 ಗಂಟೆ ಒಳಗೆ ನಿರ್ಣಯ ಅವ್ರು 4 ಜನ ಬಂದಿರ್ತೀವಿ. ಜನ ಏನು ನಿರ್ಣಯ ತಗೋತಾರೋ ನಿಮ್ಗೆ 4 ಗಂಟೆಗೆ ಹೇಳ್ತೀವಿ. ಮಹಾನಗರ ಪಾಲಿಕೆ ಏನು ಕಾರಣ ಕೊಟ್ಟಿದ್ದಾರೆ? ಅವ್ರೇನು ಮಾಡ್ಕೊಂಡ್ರೆ ಅವ್ರಿಗೇನು ಪೇಪರ್ ಬಂದಾವ ಆ ಕಾರಣ ಕೊಟ್ಟಿದ್ದಾರೆ. ಅವ್ರದ್ದೇ ನಿಂತಿರ್ತಾರೆ. ಅವ್ರಿಗೇನು ಕಾಗದ ಬರ್ತದೋ ಕಾಗದ 5 ಜನ ಕೊಟ್ಟಿದ್ದಾರೆ. ನಾಳೆ ಉದ್ಘಾಟನೆ ಆಗುತ್ತೆ, ಆಗಲ್ಲ. ಉದ್ಘಾಟನೆ ಅಂತ ಅವ್ರು ಬರತ್ತಾರ. ನಾಳೆ ಉದ್ಘಾಟನೆಗೆ ದೊಡ್ಡ ತಯಾರಿಯಾಗಿದ್ದು ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ, ಕಾಡಪೇಂಟ್ ಆಗಿಲ್ಲ, ಎಲ್ಲ ಅವ್ರು ಹೇಳ್ತಾರೆ. ನೋಡ್ರಿ, ನನಗೆ ಯಾರೋ ಶಾಸಕರು ಕಾರ್ಯಕ್ರಮ ನಾಳೆ ಅಂತಂದ್ರೆ ಇವತ್ತು ಸಂಜೆ ಒಂದು ಕಾರಣ ಬಂತು. ಅದು ಒಬ್ಬ ತೊಗೊಂಡ್ಬರ್ತಾರೆ. ನಾನು ಅಬ್ಜೆಕ್ಷನ್ ಮಾಡೋದು ನನ್ನ ಕೀಳಿ ಕಾರ್ಪೊರೇಟ್ ಮಾಡೋದು ಇವತ್ತು ಸರ್ಕಾರ ಸರ್ಕಾರ ಎಲ್ಲ ಯಾವ ಕಾಯಂ ಇಲ್ಲ. ಮಧ್ಯಾಹ್ನ 3 ದಿನ ಗಡುವು ಕೊಡ್ತಿರೋದು. ಅವರು ಕಿತ್ತು ಜನ ಅಲ್ಲ, ಮಧ್ಯಾಹ್ನ 3 ದಿನ ಗಡುವು ಕೊಡ್ತಿರೋದು. ಗಡುವಲ್ಲ, ಅವ್ರು 3 ಒಳಗೆ ಏನು ನಿರ್ಣಯ ಮಾಡ್ತಾರೆ ಅದನ್ನು ನಾವು ಜನರ ನಿನ್ನೆ ಅಭಿಪ್ರಾಯ ಹೇಳ್ಬಿಡ್ತಾರೆ. ನೀವು ಜನರ ಅಭಿಪ್ರಾಯ ಯಾವುದೂ ಪರಿಸ್ಥಿತಿ ಒಳಗೆ ಏನಾದ್ರೂ ನೀವು ನಾಳೆ ಮಾಡಿದ್ರೆ ಜನರ ಅಭಿಪ್ರಾಯ ಮೀಟಿಂಗ್ ಒಳಗೆ ನೀವು ಪತ್ರಕರ್ತರಿಗೆ ಕಟ್ಟು ಕೆಲಸ ಸ್ವಲ್ಪ ರಿಸರ್ಚ್ ಮಾಡಲ್ಲ. ನಿಮಗೂ ಎಲ್ಲ ಬರ್ತೈತಿ. ನೀವು ನೇರವಾಗಿ ಮಾತಾಡುವಂತಲ್ಲ. ನಾ ಯಾವತ್ತು ಯಾರ ಹೆಸರು ಓದಿದ್ರು ಈಗೆಲ್ಲ ಇನ್ನೊಂದು ಸಲ ಶಾಸಕ ಇದ್ದಾಗ ಕೂಡ ಯಾರ ಮೇಲೆ ಟೀಕಾ ಮಾಡಿಲ್ಲ, ಯಾರ ಬಗ್ಗೆ ಮಾತಾಡೋದು. ಈಗ ಏನಾಗಿ ಕಾವೇರಿ ಕೋರ್ಟಿಂದ ಅಂತ ಹೇಳಿ ಆಗಿದ್ದದ ಕೋರ್ಟ್ ಕೇಸಿಂದ ಕೋರ್ಟ್ ಕೇಸಿಂದ ಆದ್ರೆ ಏನೂ ಇಲ್ಲ. ಮೂರ್ತಿಗಳು ಗೊತ್ತಿದ್ದವ್ರ ಬೆಳಗಾವಿಗೆ ಯಾರೋ ಅಬ್ಜೆಕ್ಷನ್ ಮಾಡಿದ್ರು. ಯಾಕಂದ್ರೆ ಎಲ್ಲರೂ ಸರ್ಕಾರ ಕೊಟ್ಟಿದ್ದಾರೆ. ಇದು ಎಲ್ಲ ಸರಿಯಾಗಿದ್ದರೂ ಮತ್ತೆ ಅದನ್ನು ಅಬ್ಜೆಕ್ಷನ್ ಮಾಡಿ ಬಂದ್ ಮಾಡುವಂಥದ್ದು ಮಾಡಿದ್ರು ಅಂತಂದ್ರೆ ಪೋಸ್ಟರ್ಗಳು ನಿನ್ನೆ ನಾವು ರಾಜಕಾರಣ ಮಾಡಕ್ಕೆ ಹೋಗಿಲ್ಲ, ಅದನ್ನು ನಿನ್ನೆ ಹೆಚ್ಚು ಇಶ್ಯೂ ಮಾಡಿಲ್ಲ. ಆದ್ರೆ ನಿಮ್ಗೆ ಅಬ್ಬಕ್ಕೆ ತೊಗೊಂಡ್ಬರ್ತೀನಿ. ಔರಂಗಜೇಬನ ಪೋಸ್ಟರ್ ಇತ್ತು, ಇನ್ನೂ ತನಕ ಕ್ರಮ ಇಲ್ಲ. ಆದರೆ ಸಂಭಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಬಗ್ಗೆ ಪೋಸ್ಟರ್ಗಳನ್ನ ನಿನ್ನೆ ಎಲ್ಲ ಪೋಸ್ಟರ್ಗಳನ್ನು ತೆಗೆಯುತ್ತಿದ್ರು. ಸಂಜೆ ಹೊತ್ತು ಗುರುತಾದ ಕೂಡಲೇ ಒಣನ
40 ತೆಗೆದು ಮತ್ತೆ ಅನುಭವಿಸಿದ ಯಾಕೆ ಸಂಭಾಜಿ ಮಹಾರಾಜರ ಬಗ್ಗೆ ಬಿಡೆ ಗುರುಜಿಯವರಿದ್ದಂಥದ್ದು ಶಿವೇಂದ್ರ ರಾಜ ಅವರಿರುವಂಥದ್ದು ಪುರುಷೋತ್ತಮ ಏನಂತ ಅದ ಈ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಯಾಕಪ್ಪ ನೀವು ನಮ್ಮ ಔರಂಗಜೇಬ್ ನಡೀತಾರೆ ಧರ್ಮ ಸಲುವಾಗಿ ತನ್ನ ಜೀವನವನ್ನು ಮುಡಿಪಾಗಿದ್ದಂಥ ಸರ್ವಶ್ರೇಷ್ಠ ವ್ಯಕ್ತಿ ಬೇಡ ಧರ್ಮ ಧರ್ಮ ಜನ ನಿರ್ಣಯ ಮಾಡಿದಾರ ಅವ್ರ ಧರ್ಮದ ನಿರ್ಣಯ ಮಾಡಿದಾರ ಜಯ ಜನರಿಗೆ ಸಿಗ್ತದ